ಓ, ಸೀತಾರಾಮಯ್ಯನವರು ಯಾವಾಗ ಬಂದ್ರಿ ಯಜಮಾನ್ರೆ? ಇಷ್ಟು ದಿನ ನಿಮ್ಮನ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಡಿರಿ. ನಿಮ್ಮ ಜೊತೆ ನೆನಪು ಎರಡ? ಆ್ಯಕ್ಚುಲಿ ನಮ್ಮ ಹುಡುಗಿನ ಮೊದಲನೇ ಸಲ ನೋಡಿದ್ದು ನಿಮ್ಮ ಸವಾರಿ. ನಿಮ್ಮ ಪಕ್ಕ ನಮ್ಮ ಜಾವ ನಿಂತರು ನೀವೇ ಮಾಸ್. ನಾವೇ ಮಾಸು. ಅದೇ ಹೆಂಗ್ ಗೊತ್ತಾ ಬುಲೆಟಪ್ಪ, ಇವರು ನನ್ನ ಸೈಕಲ್ನ ನೋಡಿ ಇಷ್ಟೊಂದೆಲ್ಲ ಹೊಗ್ಲುತ್ತವ್ರಲ್ಲ, ಅದನ್ನೆಯ ನನ್ನ ಮಕ ನೋಡಿ ಹೊಗ್ಲಿದ್ರೆ ಇವ್ರ ಗಂಟೆನ ಹೋಯ್ತೈತ ಅಲ್ವಾ? ಮಕ ಅಲ್ಲ, ಮುಖ. ಏ ಬುಲೆಟಪ್ಪ, ಆಗ್ಲೇ ಗುರ್ರ ಅಂತ ಬುಡು ಸದ್ ಮಾಡ್ಕೊಂಡು ಹೋದೆ, ಈಗೇನು ಮಾತಾಡ್ಸಕ್ ಬರ್ತಿದ್ಯಾ? ಆಗ್ಲೇ ಇಂಜಿನ್ ಸ್ವಲ್ಪ ಗರಂ ಆಗಿತ್ತು. ಈಗ ಸೈಕಲ್ ನೋಡಿದ ತಕ್ಷಣ ಚಿಲ್ ಆಗೋಯ್ತು. ಕೇಟ್ ಬೇಸರ ಆಗಿತ್ತು ಗೊತ್ತಾ ಸರ್? ಸಾರಿ ಕಮಲಿ ಅವರ, ಆಗಲೇ ಕೋಪ ರಪ್ಪಂತ ನೆತ್ತಿಗೇರಿತು. ನಿಮ್ಮ ಹತ್ರ ಹಾಗೆ ನಡ್ಕೋಬಾರ್ದಿತ್ತೆ. ಐ ಆಮ್ ಸೋ ಸಾರಿ. ನಾನು ಸ್ಯಾನೆ ಸಾರಿ ಸರ್. ಹೌದು, ಆ ಲೆಟರ್ ಯಾವ ಗ್ಯಾಪಲ್ಲಿ ಬರ್ದ್ರಿ? ನೆತ್ತಿ ಕತ್ತಿದ ಕೋಪನ ಕರಗಿಸಿ ಮನ್ಸಲ್ಲಿದ್ದ ಪ್ರೀತಿನ ಕನ್ನಡಿ ಇಟ್ಟು ತೋರಿಸ್ತಾ ಆಗಿತ್ತು ನಿಮ್ಮ ಲೆಟರು. ಐ ಲವ್ ಯು ಕಮಲಿ ಅವರೇ. ಸಾಹೇಬ್ರ ಜೊತೆ ಒಂದು ರೈಡ್ ಹೋಗೋಣವಾ? ಸೂಪರ್, ತೆಗಿರಿ ಮತ್ತೆ. ಕಮಲಿ ಅವ್ರ, ನಿಮ್ಗೆ ಮೊದಲನೇ ಬಾರಿ ನನ್ನ ಜೊತೆ ಸವಾರಿ ಬಂದಿದ್ ನೆನ್ಪಿದ್ಯಾ? ಮರೆಯಕ್ಕಾಯ್ತಾಯ್ತಾ ಸರ್? ನೀವತ್ತಿರ್ಲಿಲ್ಲ ಅಂದಿದ್ರೆ ನಾನು ಕಬಡ್ಡಿ ಪಂದ್ಯನ ಗೆಲ್ಲಕ್ಕೆ ಆಯ್ತಿರ್ಲಿಲ್ಲ ಅಲ್ಲೂರ. ಇದೆಲ್ಲ ನಿನ್ನೆ ಮೊನ್ನೆ ನಡೆದ ಹಾಗಿದೆ ಅಲ್ವಾ? ಸೈಕಲ್ ಚಕ್ರದಂಗೆ ಕಾಲಚಕ್ರನ ತಿರುಗ್ತೈತಿ. ಆದ್ರೂ ಕಮಲಿ ಅವರೇ, ಸಿಕ್ಕಾಪಟ್ಟೆ ಬೇಗ ತಿರುಗಿದ್ವಿ ಅನಿಸ್ತಿಲ್ವಾ? ಮೊದಲು ನೀವು ನನ್ನ ಜೊತೆ ಕುತ್ಕೊಳ್ಳೋದಕ್ಕೆ ಹಿಂಜರ್ದವರು ಈಗ ನಾಳೆಯಿಂದ ಗಂಡ ಹೆಂಡತಿಯಾಗಿ ಜೊತೆಗೆ ಕಾಲೇಜ್ಗೆ ಹೋಗ್ತಾ ಇದೀವಿ. ಸರ್ ನಿಲ್ಸಿ. ಏನಾಯ್ತು ಕಮಲಿ ಅವರೇ? ಏನಂದ್ರಿ ಈಗ? ನಾನೇನಂದೆ?
ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಕಾಲೇಜ್ಗೆ ಹೋಗ್ತೀವಿ ಅಂದೆ. ಇಲ್ಲ ಸರ್, ಇಲ್ಲ. ಏನಿಲ್ಲ, ನೀವು ಕಾಲೇಜಿಗೆ ಬರಲ್ವಾ? ಅಲ್ಲ ಸರ್, ನಾವಿಬ್ರು ಒಟ್ಟಿಗೆ ಹೋಯ್ತೀವ. ಮತ್ತೇನು? ಇಲ್ಲ ಸರ್, ಅದ್ಯಾಕೋ ಸರಿ ಬರಕ್ಕಿಲ್ಲ. ಕಮಲಿ ಅವರೇ, ಇದ್ರಲ್ಲಿ ಸರಿ ತಪ್ಪು ಏನಿದೆ? ನೀವು ನನ್ನ ಜೊತೆ ಕಾಲೇಜಿಗೆ ಬರ್ತೀರಾ ಅಷ್ಟೇ. ಸರ್, ಕಾಲೇಜ್ ಗೇಟ್ ತನಕ ನಾನು ನೀವು ಗಂಡ ಹೆಂಡತಿ. ಅದೇ ಕಾಲೇಜ್ ಒಳಗೋದ್ಮ್ಯಾಕೆ ನೀವು ಲೆಕ್ಚರರು, ನಾನು ವಿದ್ಯಾರ್ಥಿ. ಸರಿ, ಮನೆಯಲ್ಲಿ ನೀವು ಮೇಸ್ಟ್ರು, ಕಾಲೇಜಲ್ಲಿ ನಾನು. ಪ್ರಾಮಿಸ್? ಪ್ರಾಮಿಸ್. ಮತ್ತೆ ಹತ್ತಿ ಹೋಗೋಣ. ಹೊರಡೋಣ. ತಾರಾ, ಇನ್ನೂ ಎಷ್ಟೊತ್ತು ಕಾಯ್ತಾ ಇರ್ತೀಯ? ಹೋಗಿ ಮಲ್ಕೋ, ತುಂಬಾ ಹೊತ್ತಾಯ್ತು. ರಿಷಿ ಕಮಲಿ ಇಬ್ರು ಒಟ್ಟಿಗೆ ಹೋಗಿದ್ದಾರೆ ತಾನೆ, ಬರ್ತಾರೆ, ಡೋಂಟ್ ವರಿ. ಅಯ್ಯೋ ದೇವ್ರೆ, ಮಳೆ ನೆನ್ಕೊಂಡ್ ಬಂದೇನೋ? ಹಾಮ, ಅದು ರೈಡ್ಗೆ ಅಂತ ಹೋಗಿದ್ವಿ. ವಾಪಸ್ ಬರ್ತಾ ಮಳೆ ಬಂದ್ಬಿಡ್ತು, ಸ್ವಲ್ಪ ನೆಂದೋದ್ವಿ. ಓ ರೈಡ್, ರೊಮ್ಯಾಂಟಿಕ್ ರೈಡ್. ಮಳೆಯಲಿ ಜೊತೆಯಲಿ. ರಿಷಿ, ನೀ ಹೊರಗಡೆ ಹೋಗ್ಲೇಬೇಕು ಅಂತಿದ್ದಿದ್ರೆ ಕಾರಲ್ಲಿ ಹೋಗ್ಬೇಕಿತ್ತು, ಬೈಕಲ್ಲಿ ಯಾಕೆ ಹೋದೆ? ಹಾ ಹೌದು ಅಮ್ಮ, ನಾವು ಹೋಗಿದ್ದು ಸೈಕಲಲ್ಲಿ. ಸೈಕಲ್ ಅಲ್ಲ ರಿಷಿ, ಒಂದ್ ನಿಮಿಷ ಇರು, ಬಂದೆ. ಸೈಕಲ್ ಅಲ್ಲಿ ಹೋಗಿ. ರಿಷಿ, ಬಾಯ್, ಕೂತ್ಕೋ, ಬಾ. ಥಂಡಿ ಆಗಲ್ವಾ ನಿನಗೆ? ಕಮಲಿ, ಏನಮ್ಮ ನಿಂತಿದ್ಯಾ? ನೀನು ಹೋಗಿ ತಲೆ ಒರೆಸ್ಕೋ, ಇಲ್ಲಾಂದ್ರೆ ಥಂಡಿ ಆಗ್ಬಿಡುತ್ತೆ. ಹೋಗು ಹೋಗು. ರಿಷಿ, ಯಾವತ್ತಾದ್ರೂ ನನಗೆ ಹೇಳ್ದೆ ಎಲ್ಲಾದ್ರೂ ಹೋಗಿದ್ದೇನೋ? ಈಗ ಒಂದು ಮೆಸೇಜ್, ಒಂದು ಕಾಲ್ ಮಾಡೋಕ್ಕೂ ನಿಂಗೆ ಪುರ್ಸೋತಿಲ್ವಾ? ಅಮ್ಮ ಅಮ್ಮ ಅಮ್ಮ, ಸಾಕು ಸಾಕು, ನಿಲ್ಸಿ. ಏನೂ ಆಗಿಲ್ಲ, ಜಸ್ಟ್ ಸ್ವಲ್ಪ ನೆಂದಿನಷ್ಟೇ. ನೀವು ಹೋಗಿ ಮಲ್ಕೊಳ್ಳಿ. ತಾರಾ, ಮಗನೇ ಹೇಳ್ತಾ ಇದ್ದಾನಲ್ಲ, ನಡಿ ಮಲ್ಕೋ. ಅವನೇನು ಇನ್ನೂ ಚಿಕ್ಕ ಹುಡುಗನ, ಬೆಳೆ ದೊಡ್ಡವನಾಗಿದ್ದಾನೆ, ಅವನೇ ಒರ್ಸ್ಕೋತಾನೆ. ನೀನೇನು ಒರ್ಸೋದು? ನಡಿ. ಗುಡ್ ನೈಟ್ ಕಣ. ಹಾ ಪಾಪ, ಗುಡ್ ನೈಟ್. ಗುಡ್ ನೈಟ್. ಅಯ್ಯೋ ಸರ್, ಬುಡಿ. ನನ್ನ ಮುದ್ದು ಹೆಂಡತಿ ಹಿಂದೆ ಹಿಂದೆ ನೋಡ್ಕೊಂಡು ಬರ್ತಿದ್ರಲ್ಲ, ಅದಕ್ಕೆ ಹಿಂದೆಯಿಂದ ಹಾಗೆ ಮಾಡ್ಕೊಂಡಿನಿ. ಸರಿ ಸರ್, ಮೊದಲು ತಲೆ ಒರೆಸ್ಕೊಳ್ಳಿ, ತಕೊಳ್ಳಿ. ಅಮ್ಮನೇ ಒರೆಸಿದ್ರಲ್ಲ. ಸರಿ, ಹಂಗಾರೆ ನಾನು ಹೋಗಿ ನಿಮ್ಗೊಂದು ಲೋಟ ಹಾಲು ತಕೊಂಬತ್ತೀನಿ. ಕಮಲಿ ಅವರೇ, ಯಾಕೆ ಹೀಗೆ ಓಡ್ತೀರಾ? ಅಮ್ಮ ಹೇಳಿದ ಬೇಜಾರಾಯ್ತಾ? ಅಯ್ಯೋ ಇಲ್ಲ ಸರ್, ಅವ್ರು ಹೇಳಿದ್ ಸರಿಯಾಗೇ ಇತ್ತು. ನಾವೇ ಹೇಳ್ಬಿಟ್ಟು ಹೋಗ್ಬೇಕಿತ್ತೇನೋ, ಪಾಪ ಅವ್ರು ಕಾಯ್ತಿದ್ರು. ಸರಿ ಸರ್, ನಾನು ಹೋಗಿ ಹಾಲು ತಕೊಂಬತ್ತೀನಿ, ನೀವು ಇಲ್ಲೇ ಇರಿ. ಕಮಲಿ ಅವರೇ, ಒಂದು ನಿಮಿಷ ನಿಂತ್ಕೊಳ್ಳಿ. ಅಯ್ಯೋ ಅಯ್ಯಯ್ಯೋ, ಇಷ್ಟು ಬೇಗ ನೆಗಡಿ ಆಗೋಯ್ತಾ? ಹೀಗೆ ಬಿಟ್ರೆ ಕಷ್ಟ. ಒಂದು ನಿಮಿಷ ಇರಿ.
ಕೂತ್ಕೊಳ್ಳಿ ಕಮಲಿ ಅವರೇ. ಯಾಕೆ ನಗ್ತಿದ್ದೀರಾ? ಈಗ ಹೀಗೆ ಬಕ್ಕೊಂಡು ಸ್ಟೀಮ್ ತಗೊಬೇಕು. ಓಕೆ, ಸಾಕು ಸರ್. ಈ ಕೇರ್ ತಗೊಂಡಿಲ್ಲ ಅಂದ್ರೆ ನಾಳೆ ಅಷ್ಟೇ ಜ್ವರ ಬರುತ್ತೆ. ಡಾಕ್ಟರ್ ನಿಮ್ಗೆ ಈ ಕಡೆ ಒಂದು ಆ ಕಡೆ ಒಂದು ಸೂಜಿ ಕೊಡ್ತಾರೆ. ಸರ್, ಸೂಜಿನ ಬೇಡ ಸರ್. ಮತ್ತೆ ಗುಡ್ ಗರ್ಲ್, ಸ್ಟೀಮ್ ತಗೊಳ್ಳಿ. ಬನ್ನಿ, ಮಲ್ಗು. ಸರ್, ನಾನು ಹೇಳಿದ ಕೆಪ್ತಿ ಐತೆ ಅಲ್ವಾ? ಎಲ್ಲ ಗೆಪ್ತಿ ಐತೆ. ನೀವು ಮಲ್ಕಳಿ ಮೇಸ್ಟ್ರೆ. ಸರ್, ನಾನು ಸ್ನಾನ ಮಾಡ್ಕೊಂಬರೋ ಅಷ್ಟರಲ್ಲಿ ಎದ್ದೇಳಿ ಅಂತ ಹೇಳಿದ್ದೆ ತಾನೆ. ಹೇಳಿ ಸರ್, ಯಾಕೆ? ಇವತ್ತು ನಿಮಗೆ ಕಾಲೇಜ್ ಕೆಲಸ ಐತೆ, ಗೊತ್ತೈತೆ ತಾನೆ? ಸರ್ ಸರ್, ಈ ಡ್ರಾಮಾ ಎಲ್ಲ ಸಾಕು, ಎದ್ದು ಬನ್ನಿ. ಅಯ್ಯೋ ಸರ್, ಈಟೊಂದು ಮೈ ಸುಡ್ತೈತೆ. ಅಯ್ಯೋ ಸರ್, ನಿಮಗೆ ಜ್ವರ ಬಂದೈತೆ? ತುಂಬ ಚಳಿ ಹೋಗ್ತದೆ ಕಮಲಿ ಅವರ. ಸರ್, ನೆನ್ನೆ ಮಳೆ ನೆಂದಿದ್ದಕ್ಕೆ ನಿಮಗೆ ಸ್ಯಾನೇನೆ ಜ್ವರ ಬಂದೈತೆ. ನೀವು ಮನೆ ಕಂಡಿರಿ, ನಾನು ಕಷಾಯ ಮಾಡ್ಕೊಂಬರ್ತೀನಿ. ಹಲೋ ಆಂಟಿ, ಗುಡ್ ಮಾರ್ನಿಂಗ್. ಏನ್ ನ್ಯೂಸ್ ಇವತ್ತು? ಎನಿಥಿಂಗ್ ರಿಲೇಟೆಡ್ ಟು ಯುವರ್ ಬಿಸ್ನೆಸ್? ಅದು ಎಷ್ಟು ಸೀರಿಯಸ್ ಆಗಿ ಓದ್ತಿದ್ದೀರಲ್ಲ, ಅದಕ್ಕೆ ಕೇಳಿದೆ. ಈಗೇನ್ ನಿಂದು ತಿಂಡಿ ಆಗಿಲ್ಲ ಅಂದ್ರೆ ಹೋಗಿ ಮಾಡು. ನಾನೇನು ಊಟಕ್ಕೆ ಗತಿ ಇಲ್ಲದೆ ನಿಮ್ಮ ಮನೆಗೆ ಬರ್ತಿದ್ದೀನ? ಐ ನೋ ಆಂಟಿ, ಯು ವೆರಿ ಅಪ್ಸೆಟ್. ನೆನ್ನೆ ಅಜ್ಜಿ ಜೊತೆ ನಡೆದಿದ್ದ ಜಗಳ ನಿಮ್ ತಲೆಯಲ್ಲಿ ಇನ್ನ ಕೊರಿತಾ ಇದೆ ಅಂತ ನನಗೆ ಗೊತ್ತು. ಇರಿಟೇಟ್ ಮಾಡ್ಬೇಡ ಅನಿಕಾ, ಹೋಗು. ಆಂಟಿ, ನಾನು ನಿಮ್ಮ ಮೇಲಿರೋ ಕನ್ಸರ್ನಿಂದ ಬಂದ್ರೆ ನೀವು ನನಗೆ ಬೈತೀರಾ ನೋಡಿ. ಅದು ಸರಿ, ನಿಮಗೆ ನನ್ನ ಮೇಲೆ ಕೋಪ ಇಲ್ಲ. ಇದನ್ನ ಸೈಕಲಾಜಿಕಲ್ ಟರ್ಮ್ಸ್ ಅಲ್ಲಿ ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಕರೀತಾರೆ. ಎಸ್, ನಿಜ ಆಂಟಿ. ಈಗ ನಮಗೆ ಇಷ್ಟ ಇಲ್ದಿರೋ ವಿಷಯಗಳು ನಮ್ಮ ಮುಂದೆ ಪದೇ ಪದೇ ನಡೀತಿದ್ರೆ ನಮ್ಮಲ್ಲಿರೋ ಕೋಪ, ಫ್ರಸ್ಟ್ರೇಷನ್, ಸಂಕಟ ಎಲ್ಲನೂ ಬಿಲ್ಡ್ ಆಗ್ತಾನೆ ಇರುತ್ತೆ. ಅದು ಬಿಲ್ಡ್ ಆಗ್ತಾ ಆಗ್ತಾ ಆಚೆ ಹಾಕಕ್ಕೆ ಜಾಗ ಸಿಗದೆ ನಾವು ಎಲ್ರ ಮೇಲೂ ಕೋಪ ಮಾಡ್ಕೋತೀವಿ. ಈವನ್ ನಾವು ತುಂಬ ಇಷ್ಟಪಡೋರ ಮೇಲೂ. ಕಮಲಿ ರಿಷಿ ಜೊತೆ ಮದುವೆ ಆದಾಗಿಂದ ನೀವು ನೆಮ್ಮದಿಯಲ್ಲಿರೋದನ್ನ ನಾನು ಒಂದಿನೂ ನೋಡಿಲ್ಲ ಆಂಟಿ. ಐ ಥಿಂಕ್ ನಿಮ್ಮ ಫ್ರಸ್ಟ್ರೇಷನ್ಗೆ ಅದೇ ಕಾರಣ ಇರ್ಬೋದು. ನಿಮ್ಮನ್ನು ನೆನೆಸ್ಕೊಂಡ್ರೆ ನಂಗೆ ಬೇಜಾರಾಗುತ್ತೆ ಆಂಟಿ. ನೀವು ನನ್ನ ಎಷ್ಟೇ ಬೈದ್ರೂ ನಿಮ್ಮ ಮೇಲಿರೋ ರೆಸ್ಪೆಕ್ಟ್ ಅಂತೂ ಕಡಿಮೆ ಆಗಲ್ಲ. ಕೂತ್ಕೋ ಅನಿಕಾ. ಇಟ್ಸ್ ಓಕೆ ಆಂಟಿ. ಎಲ್ಲಿ ರಿಷಿನೇ ಕಾಣ್ತಿಲ್ಲ? ಮಲ್ಗಿದ್ದಾನೆ.
ಓ ಹೌದಾ, ಓಕೆ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಅನಿಕಾ ಇರು, ನೀನು ಕೂತ್ಕೋ, ನಾನು ನೋಡ್ಕೊಂಡು ಬರ್ತೀನಿ. ಫ್ರಿಜ್ಜಲ್ಲಿ ಜ್ಯೂಸ್ ಇದೆ, ತಗೊಂಡು ಕುಡಿ. ಏಯ್, ಕಣ್ ಕಾಣಲ್ವನೇ ನಿನ್ಗೆ? ಇದೇ ನಿಮ್ ಹಳ್ಳಿ ಆಟದ ಮೈದಾನ ಅನ್ಕೊಂಡಿದ್ಯಾ? ಅಲ್ಲ, ಅದು ಮುಚ್ಚು ಬಾಯಿ. ಇಷ್ಟು ದಿನ ನಿಮ್ಮ ಅಜ್ಜಿ ಮನೆ ನೀನ್ ಹೇಗಿದೆಯೋ ನಂಗದು ಬೇಕಾಗಿಲ್ಲ. ಆದ್ರೆ ಇದು ನಂದ ಮನೆ, ನನ್ನ ಮನೆ. ಇಲ್ಲಿ ನಯ ನಾಜೂಕಾಗಿರ್ಬೇಕು. ಇನ್ನ ಸ್ವಲ್ಪ ಇದ್ದಿದ್ರೆ ತಾರಾ ಆಂಟಿ ಬಿದ್ದೇ ಹೋಗ್ತಿದ್ರು ಪಾಪ. ಯಾಕೆ ಹೀಗೆ ಓಡ್ ಬಂದೆ? ಭೂಮಿ ಎರಡಾಗುವಂತ ಕೆಲಸ ಏನೇ ಇದೆ ನಿನ್ಗೆ? ರಿಷಿ ಸರ್ಗೆ ಜ್ವರ ಬಂದೈತೆ, ಅವ್ರ ಮೈ ಸ್ಯಾನೆ ಸುಡ್ತೈತೆ. ರಿಷಿ ಏನಾಯ್ತು? ಕಮಲಿ ಅವರೇ, ಜ್ವರ ಅಂತೆ? ಅಯ್ಯೋ, ಮೈಯೆಲ್ಲ ಸುಡ್ತಾ ಇದೆಯಲ್ಲೋ. ನೆನ್ನೆ ನೀನು ನೆನ್ಕೊಂಡ್ ಬಂದ್ಯಲ್ಲ, ಅದಕ್ಕೆ ಹೀಗಾಗಿರೋದು. ಮಾ, ಡೋಂಟ್ ವರಿ, ಐ ವಿಲ್ ಬಿ ಆಲ್ ರೈಟ್ ಸೂನ್. ಏನು ಆಲ್ ರೈಟು? ಎಲ್ಲ ಅವಳಿಂದಾನೆ. ಅವಳೇ ಅಲ್ವಾ ಸೈಕಲಲ್ಲಿ ರೈಡ್ ಹೋಗೋಣ ಅಂತ ಹೇಳಿದ್ದು? ಮಾ, ವಾಟ್? ನೀವಿಬ್ರು ಆ ಸೈಕಲ್ ಅಲ್ಲಿ ರೈಡ್ ಹೋದ್ರಾ? ಹಾಗಾದ್ರೆ ಆಂಟಿ, ಇದು ಖಂಡಿತವಾಗ್ಲೂ ಕಮ್ಮಿದೆ ಕೆಲಸ. ರಿಷಿ, ನೀನ್ ಇಷ್ಟು ಕೇಳಿಸಾಗ ಇರೋದು? ನೀನ್ ಯಾವಾಗ ಬಂದೆ ಅಂತ ಕೇಳ್ತಿದ್ಯಾ? ಈಗಷ್ಟೇ ಬಂದೆ. ಅಲ್ಲ, ನೀನು ಯಾಕೆ ಬಂದೆ ಅಂತ ಕೇಳ್ತೀನಿ. ಮಾ, ನನಗೇನು ಆಗಿಲ್ಲ, ಸ್ವಲ್ಪ ಜ್ವರ ಅಷ್ಟೇ. ಈಗ ನೀವು ಟೆನ್ಷನ್ ಮಾಡಿಕೊಂಡು ನನಗೂ ಟೆನ್ಷನ್ ಕೊಟ್ಟರೆ ಹೇಗೆ ಹೇಳಿ? ಕಮಲಿ ಅವರಲ್ಲಿ ಅವ್ರು ಕಷಾಯ ಮಾಡ್ಕೊಂಬರ್ತೀನಿ ಅಂತ ಹೇಳಿ ಹೋದ್ರು. ಏನು ಕಷಾಯನ? ನೋ ವೇ. ನಾವ್ ನಿನಗ್ ತೋರಿಸ್ತಾ ಇರೋ ಕಾಳಜಿ ನಿನ್ಗೆ ಟೆನ್ಷನ್ ಹಾಕಿ ಕಾಣ್ತಿದ್ಯಾ? ಅದೇ ಅವಳು ಕೊಡೋ ಕಷಾಯ ನಿನಗ್ ಓಕೆನಾ? ಏನಾಗಿದೆಯೋ ರಿಷಿ ನಿನ್ಗೆ? ಮಾ, ನನಗೇನು ಆಗಿಲ್ಲ, ಸ್ವಲ್ಪ ಜ್ವರ ಅಷ್ಟೇ. ಈಗ ಕಮಲಿ ಅವರು ಕಷಾಯ ಮಾಡ್ಕೊಂಬರ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಕುಡಿದ್ರೆ ನಾನು ಸರಿ ಹೋಗ್ತೀನಿ. ಆಂಟಿ, ನೀವ್ ಹೀಗೆ ಹೇಳಿದ್ರೆ ರಿಷಿ ಕೇಳಲ್ಲ. ನಾನು ಈಗಲೇ ಡಾಕ್ಟರ್ಗೆ ಫೋನ್ ಮಾಡ್ತೀನಿ. ಡಾಕ್ಟರಾ? ಅನಿಕಾ, ಡೋಂಟ್ ಓವರ್ ರಿಯಾಕ್ಟ್. ಅಮ್ಮ, ನನಗೇನು ಆಗಿಲ್ಲ, ಕಮಲಿ ಅವರು ಕಷಾಯ ಮಾಡ್ಕೊಂಬಂದು ಕೊಡ್ತಾರೆ, ಅದನ್ನ ಕುಡಿದ್ರೆ ಸರಿ ಹೋಗ್ತೀನಿ. ರಿಷಿ, ನೀನ್ ಸುಮ್ಮನೆ ಇರು. ಅನಿಕಾ, ನೀನ್ ಕಾಲ್ ಮಾಡು. ನೋಡು ಮೈಯೆಲ್ಲ ಹೇಗ್ ಸುಡ್ತಾ ಇದೆ ಅಂತ.